ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಡೇ ಒಂದು ಔಟ್ಫಿಟ್ ಇದಾಗಿತ್ತು ನಂದು. ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಅಲ್ಲಿ ರೀಲ್ ಶೂಟ್ ಮಾಡ್ತಾ ಇದ್ದೆ, ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ನಮ್ಮ ಕಾಲೇಜಿನ ಫೆಸ್ಟ್ ಬ್ಲಾಗ್ಗೆ. ಇಲ್ಲಿ ಡಿಬೇಟ್ ಕಾಂಪಿಟೇಷನ್ ನಡೀತಾ ಇದೆ ಗೈಸ್, ಬೆಳಗ್ಗೆನೆ. ಸೊ ಇದು ಟಾಪ್ 2 ಟೀಮ್ಸ್ ಸಕ್ಕದಾಗಿ ಮಾತಾಡಿದ್ರು ಗೈಸ್. ಅದಾದಮೇಲೆ ನಾನು ಹೊರಗೆ ಹೊರಟ ಮೇಲೆ ಏನೇನೋ ಸ್ಟಾಲ್ ಹಾಕಿದ್ರು. ಏನೇನು ಸ್ಟಾಲ್ ಅಂತ ನೋಡೋದಾದರೆ ವೆರೈಟಿ ತಿಂಡಿಗಳಿಟ್ಟಿದ್ರು ಗೈಸ್. ವೆರೈಟಿ ಊಟ, ವೆಜ್ ನಾನ್ ವೆಜ್ ಎಲ್ಲ ಇತ್ತು. ಮತ್ತು ಸ್ಟಿಕರ್ಸ್, ಪೋಸ್ಟರ್ಸ್ ಎಲ್ಲ ಇದ್ವು. ಹಾಗೆ ಡಾಮಿನೋಸ್ ಪಿಜ್ಜಾ ಸಿಕ್ತು ಗೈಸ್. ಡಾಮಿನೋಸ್ ಪಿಜ್ಜಾ ಕಾಸ್ಟ್ಲಿ ಇತ್ತು, ಬಟ್ ಇಟ್ ವಾಸ್ ನೈಸ್. ಹಾಗೆ ಹೋಗ್ತಾ ಇದ್ದೆ, ಸ್ವಲ್ಪ ಸ್ಟಾಲ್ಸ್ ಖಾಲಿ ಇದ್ವು. ಸೊ ದ್ಯಾಟ್ ನೆಕ್ಸ್ಟ್ ಡೇ, ನಾಳೆ ಇನ್ನೂ ಒಳ್ಳೊಳ್ಳೆ ಸ್ಟಾಲ್ಸ್ ಬರುತ್ತೆ ಅಂದ್ಕೊಂಡು ಇಲ್ಲಿ ಪ್ರಿಸಿಷನ್ ನಡೀತಾ ಇದೆ ಗೈಸ್. ಪ್ರಿಸಿಷನ್ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ ಅವರ ಥೀಮಲ್ಲಿ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅದ್ರ ಮೇಲೆ ಒಂದು ಅವಾರ್ಡ್ ಇರುತ್ತೆ ಗೈಸ್ ಒಂದೊಂದು ಡಿಪಾರ್ಟ್ಮೆಂಟ್ಗೆ. ಅದು ಕ್ರೇಜಿಯೆಸ್ಟ್. ಕೇರಳ ಸ್ಪೆಷಲ್ ಬೀಟ್ಸ್ ಕೂಡ ಇತ್ತು ಗೈಸ್ ಅಲ್ಲಿ. ಮುಗಿಸ್ಕೊಂಡು ಬಂದಮೇಲೆ ಗೈಸ್ ನಮಗೆ ಡೆಲ್ ಸ್ಟಾಲ್ ಕಾಣಿಸ್ತು. ಅದಾದ್ಮೇಲೆ ಬಂದಿದೆ ಕ್ರೇಜಿಯೆಸ್ಟ್ ಬಾಕ್ಸಿಂಗ್ದು ಗೈಸ್. ಬಾಕ್ಸಿಂಗ್ನ ಟ್ರೈ ಮಾಡಬೇಕು ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಇಟ್ಸ್ ಓಕೆ, ಟ್ರೈ ಮಾಡೋದ್ರಲ್ಲಿ ಏನಿದೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಇಲ್ಲಿ ಟ್ರೈ ಮಾಡ್ದ ಗೈಸ್. ಸ್ಕೋರ್ ಮಾತ್ರ ಕ್ರೇಜಿಯಾಗಿತ್ತು. ಎಂಥ ಸ್ಕೋರ್ ಗೊತ್ತಾ, ನೋಡಿ ನೀವು ಹಾಗೆ. ಆ ಕ್ರೇಜಿ ಸ್ಕೋರ್ನ ನೋಡಿದ್ದಂಗಾಗಿ ನಾವು ಸ್ಟೇಜ್ ಹತ್ರ ಹೊರಟ್ವಿ ಗೈಸ್. ಸ್ಟೇಜ್ ಹತ್ರ ಫುಲ್ ಲೈಟಿಂಗ್ಸ್ ಹಾಕಿದ್ರು. ಈವ್ನಿಂಗ್ ಆಗಿದ್ದರಿಂದ ಫುಲ್ ಎಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ಟೇಜ್ ಹತ್ರ ಇನ್ನೇನು ವೆಲ್ಕಮ್ ಸ್ಪೀಚೆಲ್ಲ ಆಗ ಶುರುವಾಗಿತ್ತು ಗೈಸ್. ಅದಾದಮೇಲೆ ಮಜಾ ಬಂದಿದ್ದು ಇಲ್ಲಿ ಗೈಸ್. ಅದಾದಮೇಲೆ ಜಾರ್ಜ್ ಇಂಡಿಯನ್ ಅವರ ಕಾನ್ಸರ್ಟ್ ಸ್ವಲ್ಪ ಕೇಳಿ ಹೊರಟಿದ್ದು DJ ನೈಟ್ಗೆ ಗೈಸ್. DJ ನೈಟ್ ವಾಸ್ ದ ಕ್ರೇಜಿಯೆಸ್ಟ್ ಆ್ಯಂಡ್ ಆಸಮ್ ಎಸ್ಟ್. ಇದಿಷ್ಟಾಗಿತ್ತು ಡೇ 1 ಗೈಸ್. ಡೇ 2ದು ಪಾರ್ಟ್ 2 ಅಲ್ಲಿ ಬರುತ್ತೆ. ಕೀಪ್ ವಾಚಿಂಗ್. ಡೇ 2ದಂತೂ ಸಕ್ಕದಾಗಿದೆ. ಸ್ಟೇ ಟ್ಯೂನ್ಡ್.